ಮೀಡಿಯಾಗೆ ಸ್ವಾಗತ. ನಾನು ವೈಷ್ಣವಿ. ಜಗತ್ತನ್ನು ಹಾಗೂ ಸೋಷಿಯಲ್ ಮೀಡಿಯಾಗಳನ್ನು ಸದ್ಯ ಸಂಪೂರ್ಣವಾಗಿ ಆವರಿಸಿಕೊಂಡಿದ್ದು ವರ್ಚುವಲ್ ಇನ್ಫ್ಲುಯೆನ್ಸರ್ಗಳು. ಅದರಲ್ಲೂ ಕಂಪ್ಯೂಟರ್ ನಿರ್ಮಿತ ವಸ್ತುಗಳಂತೂ ಈಗ ವ್ಯಾಪಕವಾಗಿ ಜನಪ್ರಿಯತೆ ಪಡೆಯುತ್ತಿವೆ. ಕಲ್ಪನೆ ಹಾಗೂ ವಾಸ್ತವದ ನಡುವಿನ ಮುಸುಕನ್ನು ಈ ಕಂಪ್ಯೂಟರ್ ನಿರ್ಮಿತ ವಸ್ತುಗಳು ಅಳಿಸಿ ಹಾಕ್ತಿವೆ. ಅದಕ್ಕೆ ದೊಡ್ಡ ನಿದರ್ಶನವಾಗಿ ನಿಂತಿದೆ ಕಾವ್ಯ ಮೆಹ್ರಾ ಎಂಬ ಈ ಎಐ ಮದರ್. ಭಾರತೀಯ ಎಐ ಪವರ್ಡ್ ಇನ್ಫ್ಲುಯೆನ್ಸರ್ನಿಂದ ನಿರ್ಮಿತವಾದ ಈ ಎಐ ತಾಯಿಯ ಹೆಸರು ಕಾವ್ಯ ಮೆಹ್ರಾ. ಸದ್ಯ ಕಾವ್ಯ ಮೆಹ್ರಾ ತನ್ನ ಇನ್ಸ್ಟಾಗ್ರಾಂನಲ್ಲಿ 300ಕ್ಕೂ ಹೆಚ್ಚು ಫಾಲೋವರ್ಸ್ ಹೊಂದಿದ್ದಾಳೆ. ಇಲ್ಲಿ ಈ ಎಐ ಆಧುನಿಕ ತಾಯ್ತನದ ಬಗ್ಗೆ ಮಾಹಿತಿ ಹಂಚಿಕೊಳ್ಳುತ್ತದೆ. ಕಾವ್ಯ ಮೆಹ್ರಾ ಅಡುಗೆ, ಪೇಂಟಿಂಗ್ ಸೇರಿ ಹಲವು ರೀತಿಯ ಕಾರ್ಯಗಳಲ್ಲಿ ತೊಡಗುತ್ತಾಳೆ. ಅಡುಗೆ ಏನು ಮಾಡಬೇಕು ಎಂಬ ಪ್ಲಾನ್ ಕೂಡ ಕಾವ್ಯ ಮೆಹ್ರಾ ಮಾಡ್ತಾಳೆ. ಕಾವ್ಯ ಮೆಹ್ರಾ ವಿನ್ಯಾಸ ಮಾಡಿದ್ದೇ ನಿಜ ಜೀವನದ ತಾಯಿಯ ಅನುಭವಗಳ ಆಧಾರದ ಮೇಲೆ ಎಂದು ಅದರ ವಿನ್ಯಾಸಕರು ಹೇಳ್ತಾರೆ. ಕಾವ್ಯ ಮೆಹ್ರಾ ಕೇವಲ ಒಂದು ಡಿಜಿಟಲ್ ಆಕಾರವಲ್ಲ, ಅದು ಅಕ್ಷರಶಃ ಆಧುನಿಕ ತಾಯ್ತನದ ಸಾಕಾರ ರೂಪ ಎನ್ನುತ್ತಾರೆ. ಎಐ ರೂಪವಾದರೂ ಕೂಡ ಇದು ಮನುಷ್ಯನ ಅನುಭವಗಳ ಆಳವಾದ ಬೇರುಗಳೊಂದಿಗೆ ಇದು ನಿರ್ಮಾಣವಾಗಿದೆ ಎಂದು ಹೇಳಿದ್ದಾರೆ. ಸದ್ಯ ಕಾವ್ಯ ಮೆಹ್ರಾ ಇನ್ಸ್ಟಾಗ್ರಾಂನಲ್ಲಿ ಹಲವು ವಿಚಾರಗಳನ್ನು ಹಂಚಿಕೊಳ್ತಾಳೆ. ಉದಾಹರಣೆಗೆ ಅವರ ಫೇವ್ರೆಟ್ ಡಿಶ್, ದೀಪಾವಳಿ ಆಚರಣೆ ಹೇಗೆ ಮಾಡಬೇಕು, ಅದರ ಜೊತೆಗೆ ಕಾವ್ಯ ತಾನು ಗರ್ಭಿಣಿ ಇದ್ದ ಸಮಯ ಹಾಗೂ ಮಗು ಹಂತ ಹಂತವಾಗಿ ಬೆಳವಣಿಗೆಗೊಂಡ ಅನುಭವಗಳನ್ನು ಕೂಡ ಹಂಚಿಕೊಳ್ತಾಳೆ. ಕಾವ್ಯ ಮೆಹ್ರಾಳ ಇನ್ಸ್ಟಾಗ್ರಾಂನ ಒಂದು ಪೋಸ್ಟ್ನಲ್ಲಿ ತಾನು ಯಾವ ರೀತಿ ತಾಯಿಯಾಗಬೇಕು ಎಂಬುದರ ಬಗ್ಗೆ ಚರ್ಚೆ ಮಾಡಿದ್ದಾಳೆ. ಮಕ್ಕಳು ನನ್ನ ಹತ್ತಿರ ಬಂದಾಗ ಅವರಿಗೆ ಸುರಕ್ಷಿತ ಭಾವ ಹುಟ್ಟಬೇಕು, ಅಂತಹ ತಾಯಿಯಾಗಬೇಕು ಎಂದುಕೊಂಡಿದ್ದೆ ಎಂದು ಆಕೆ ಹೇಳಿಕೊಂಡಿದ್ದಾಳೆ. ಕಾವ್ಯ ಕೇವಲ ಒಂದು ತಂತ್ರಜ್ಞಾನದ ಪ್ರತಿರೂಪಕವಲ್ಲ, ಈ ಸಮಾಜದ ಅನುಭವಗಳ ನಿಜವಾದ ಪ್ರತಿಫಲನ ಎನ್ನುತ್ತಾರೆ ಕಲೆಕ್ಟಿವ್ ಆರ್ಟಿಸ್ಟ್ ನೆಟ್ವರ್ಕ್ನ ಸಿಇಒ ವಿಜಯ್ ಸುಬ್ರಮಣಿಯಂ ಅವರು. ಇದು ಕೇಳೋದಕ್ಕೆ ವಿಚಿತ್ರ ಅನಿಸಿದ್ರೂ ಕೂಡ ಇದೇ ನಿಜ. ಇನ್ನಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ NCIB ಟೈಮ್ಸ್ ಮೀಡಿಯಾ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ NCIB ಟೈಮ್ಸ್ ಮೀಡಿಯಾನ ಸಬ್ಸ್ಕ್ರೈಬ್ ಮಾಡಿ.